ಜನ ನೆಂಟ್ರು ಬಂದು ತಿಂದ್ರು ತಿಂದ ಮೇಲೂ ದೌಲತ್ತು ತಿಂದಾಕು ಅವ್ರಿಗೆ ಇಷ್ಟ ಇರ್ಬೇಕಾದ್ರೆ ತಂದಾಕ ಅವರು ನಾವು ನಮಗೆ ಇಷ್ಟ ಇರಬೇಡ. ಅಲ್ಲ ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ಯಾ ಗಿಲ್ಲಿ ನೀನು? ಒಳ್ಳೆ ಮೂಮೆಂಟ್ ಕಾಲ್ ಮಾಡ್ತಾ ಇದ್ಯಾ? ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ ಗಿಲ್ಲಿ, ಇರಿಟೇಟ್ ಮಾಡ್ತಾ ಇದ್ಯಾ ತುಂಬಾ. ಮನ್ಸು ಜಾತಿ ಸೇರಿದವ್ರು ಒಂದ್ಸಲ ಪ್ರೋಮೋದಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ರೋಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ರಜತ್ ಅವರು ಫುಲ್ ಗರಂ ಆಗಿದ್ದಾರೆ. ಬಟ್ ನೀವು ಪ್ರೋಮೋ ನೋಡಿದ ತಕ್ಷಣ ಒಂದ್ ಅನಿಸ್ತಿದೆ ಏನಂದ್ರೆ, ಗಿಲ್ಲಿ ಅವರು ಇಲ್ಲಿ ಯಾಕೋ ಅತಿ ಮಾಡ್ತಿದ್ದಾರೆ ಅಂತ. ನೀವು ಪ್ರೋಮೋದಲ್ಲಿ ನೋಡಿದಿರಲ್ವಾ, ಅಲ್ಲಿ ಅಶ್ವಿನಿ ಗೌಡ ಅವರು ಅಷ್ಟು ಬಾಯ್ ಮಾಡೋರು ಸುಮ್ಮನೆ ನಿಂತಿದ್ದಾರೆ, ಒಂದು ರಿಯಾಕ್ಟ್ ಕೂಡ ಮಾಡ್ತಿಲ್ಲ. ಮತ್ ನೀವು ನೋಡಿರ್ಬೋದು, ಗಿಲ್ಲಿ ಯಾವಾಗ ತಪ್ಪು ಮಾಡ್ತಾನೆ ಅವಾಗ ಅಶ್ವಿನಿ ಗೌಡ ಅವರು ತಮ್ಮ ಧ್ವನಿನ ಎತ್ತಿದ್ದಾರೆ, ಫೈಟ್ ಮಾಡಿದ್ದಾರೆ. ಅದು ಸಿಲ್ಲಿ ವಿಷಯಕ್ಕಿರ್ಬೋದು, ಒಂದು ಏನೋ ಒಂದು ಒಟ್ಟಿನಲ್ಲಿ ಅವ್ರು ಮಾಡ್ತಾರೆ. ಬಟ್ ನನಗನ್ಸಿದ್ದೇನಪ್ಪ ಅಂದರೆ ಇಲ್ಲಿ ಗಿಲ್ಲಿದು ಯಾವ ತಪ್ಪು ಇಲ್ಲ. ಆಮೇಲೆ ನೀವು ಈ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡಿದರೆ ಬೇರೆ ಸ್ಪರ್ಧಿಗಳು ಕೂಡ ನಗ್ತಿದ್ದಾರೆ. ಆಮೇಲೆ ಗಿಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತಂದರೆ ಬೇರೆಯವರು ಕೂಡ ಎಂಜಾಯ್ ಮಾಡೋ ಹಾಗಿಲ್ಲ ಅಲ್ವಾ? ಸೊ ನನ್ನ ಪ್ರಕಾರ ಗಿಲ್ಲಿ ಕರೆಕ್ಟಾಗಿ ರೋಸ್ಟ್ ಮಾಡ್ತಿದ್ದಾನೆ ಅಲ್ವಾ? ಮತ್ತು ಇಲ್ಲಿ ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅವನಿಗೆ ರೋಸ್ಟ್ ಮಾಡೋದಕ್ಕೆ ಅಲ್ವಾ? ರೋಸ್ಟ್ ಅಂದ್ರೆ ಏನು, ಅವ್ರಿಗೆ ಮರ್ಯಾದೆ ಕೊಟ್ಟು ರೋಸ್ಟ್ ಮಾಡೋದಕ್ಕಾಗುತ್ತಾ? ಆಮೇಲೆ ಇಲ್ಲಿ ಗಿಲ್ಲಿ ರೋಸ್ಟ್ ಮಾಡೋದಕ್ಕೆ ಎಲ್ಲರ ಕಡೆಯಿಂದ ಸಪೋರ್ಟ್ ಇದೆ. ಯಾಕಂದ್ರೆ ಬಿಗ್ ಬಾಸ್ ಹೇಳಿದ್ದಾರೆ ರೋಸ್ಟ್ ಮಾಡಿ ಎಂಜಾಯ್ ಮಾಡೋದಕ್ಕಂತಾನೆ ಮಾಡಿರೋದಿದು. ಸೊ ಇವಾಗ ಎಲ್ಲ ಡೈಲಾಗ್ಗಳನ್ನ ಬರ್ಕೊಂಡಿದ್ದಾರೆ ಗಿಲ್ಲಿ ಅವರು, ಅದನ್ನ ಇವಾಗ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಇದು ನಿಮಗೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ? ಆಗ ನೋಡಿದಾರ ಗಿಲ್ಲಿ ಅವರು ಮನರಂಜನೆಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ, ಸ್ವಲ್ಪ ಕಾಲ್ ಎಳಿತಿದ್ದಾರೆ, ಅವ್ರನ್ನ ರೋಸ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಯೂಟ್ಯೂಬ್ ಅಲ್ಲಿ ನೀವು ಎಷ್ಟೋ ಜನನ ರೋಸ್ಟ್ ಮಾಡೋದು ನೋಡ್ತಿದ್ದೀರಾ, ಹಂಗೇನೆ ಗಿಲ್ಲಿ ಅವರು ರೋಸ್ಟ್ ಮಾಡ್ತಿದ್ದಾರೆ. ಅದನ್ನು ಎಂಟರ್ಟೈನ್ಮೆಂಟ್ ವೇನಲ್ಲಿ ರೋಸ್ಟ್ ಮಾಡ್ತಿದ್ದಾರೆ ಅವರು ಅಲ್ವಾ? ಇವಾಗ ಬಂದಿರೋ ಗೆಸ್ಟ್ಗಳು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಅವ್ರಿಗೆ ಬಂದಿರೋದು ಬಿಗ್ ಬಾಸ್ ಇಂದ ಆರ್ಡರ್ ಅಂತ ಅವರು ಕನ್ಸಿಡರ್ ಮಾಡಿ ಅವರು ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ರಜತ್ ಅವರು ಅದನ್ನೇ ಇದನ್ನ ತಗೊಂಡು ಹೇಳೋದು ಗುರು. ಸೊ ಗಿಲ್ಲಿ ಏನಾದರೂ ಕೆಟ್ಟದಾಗಿ ಚೀಪ್ ವರ್ಡ್ಗಳನ್ನ ಏನಾದರೂ ಯೂಸ್ ಮಾಡಿ ಅಥವಾ ಬ್ಯಾಡ್ ಪೋರ್ಟ್ರೇಟ್ ಮಾಡಕತ್ತಿದ್ರೆ ಹೌದು ಗಿಲ್ಲಿದಿಲ್ಲಿ ತಪ್ಪು ಅಂತ ಹೇಳ್ಬೋದು. ಇಲ್ಲೆಲ್ಲೂ ಪ್ರೋಮೋದಲ್ಲಿ ಆ ರೀತಿ ಏನು ಕಾಣಿಸಿಲ್ಲ. ಇವಾಗ ಅಲ್ಲಿರೋ ವ್ಯಕ್ತಿಗಳಿಗೆ ರೋಸ್ಟ್ ಮಾಡ್ಬೇಕಂದ್ರೆ ಯಾರಿಗೆ ತಡ್ಕೊಳಕ್ಕಾಗಲ್ಲ, ಇವಾಗ ನಮ್ಗೆ ಮಾಡ್ಬೇಕಂದ್ರೆ ಸಮ್ ಟೈಮ್ ಆಗೋದಿಲ್ಲ. ಆಮೇಲೆ ರೋಸ್ಟ್ ಮಾಡ್ತಿರೋದು ಇವಾಗ ಓಲ್ಡ್ ಕಂಟೆಸ್ಟೆಂಟ್ ಅಲ್ವಾ, ಅವ್ರು ಏನು ಅನ್ಕೊಂತಾರೆ ನಮ್ದು ಹವಾ ಇದೆ ಅಂತ ಅಲ್ವಾ? ಇವಾಗ ಅವ್ರ ಕಾಲು ಎಳಿತಿದ್ದಾರೆ ಅಂದ್ರೆ ಅವರು ಸ್ವಲ್ಪ ರೊಚ್ಚಿಗೆದ್ದಿದ್ದಾರೆ. ಇನ್ನೂ ಕೆಲವು ವಿಷಯಗಳಿದೆ, ಆಮೇಲೆ ನೋಡೋಣ. ಇವಾಗ ಪ್ರೋಮೋದಲ್ಲಿ ನೋಡ್ತಿರ್ಬೇಕು, ಎಲ್ಲರೂ ಸಖತ್ತಾಗಿ ಜನ ಡ್ಯಾನ್ಸ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಗರ್ಲ್ಸ್ ಗ್ಯಾಂಗ್ ಸುಮ್ಮನೆನಾ, ಮೊದಲೇ ಸುಂದರಿಯರು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಏನ್ ಸಖತ್ತಾಗಿ ಮಾಡ್ತಿದ್ದಾರೆ ಗೊತ್ತಾ? ಸ್ಪಂದು, ರಾಶಿಕಾ ಶೆಟ್ಟಿ, ರಕ್ಷಿತಾ, ಕಾವ್ಯ, ಜಾನ್ವಿ ಎಲ್ಲರೂ ಇದ್ದಾರೆ ಅನ್ಸುತ್ತೆ. ಸೂಪರ್ ಗುರು. ಯಾದ್ರು ಇಲ್ಲಿ ಎಲ್ಲಾ ಗೆಸ್ಟ್ಗಳು ಕೂಡ ಸ್ಟೇಜ್ ಮೇಲೆ ಇರೋದನ್ನ ನೀವು ನೋಡ್ತಿದ್ದೀರಾ. ಅವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ, ಅದು ಕ್ಲಿಯರ್ ಆಗಿ ಕಾಣ್ತಿದೆ ಪ್ರೋಮೋದಲ್ಲಿ. ಇಲ್ಲಿ ಒಂದು ಪ್ರಾಪರ್ಟಿನ ಇಟ್ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕಂತ ಹೇಳಿದ್ದಾರೆ. ಸೊ ಅಲ್ಲಿ ಧನುಷ್ ಅವರು ಕೂಡ ಸಖತ್ತಾಗಿ ಕೊಡ್ತಿದ್ದಾರೆ, ಡ್ಯಾನ್ಸ್ ಅಂತೂ ಸೂಪರ್ ಆಗಿದೆ ಅವ್ರದ್ದು. ಗಿಲ್ಲಿ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಅವರು ಡ್ಯಾನ್ಸ್ ಮಾಡಿದ್ದೇನೆ, ಅವ್ರಿಗೂ ಡ್ಯಾನ್ಸ್ ಬರುತ್ತೆ, ಅವ್ರು ಚೆನ್ನಾಗೇ ಮಾಡ್ತಾರೆ. ಇಲ್ಲಿ ನೋಡಿ ಸೂರಜ್ ಅವರು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಆಮೇಲೆ ಸೂರಜ್ ಅವರು ಏನ್ ಹೇಳ್ತಾರೆ ಅಂದ್ರೆ ನಂಗೆ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ಆದ್ರೂ ಅವರು ಆ ಲೆವೆಲ್ ಇದಕ್ಕೆ ಇಳಿದ್ರೆ, ಕಾಂಪಿಟೇಷನ್ ಅಂತ ಹೇಳಿದ್ರೆ ಅವ್ರು ಅದನ್ನ ಮಾಡ್ತಾರೆ. ನೀವು ನೋಡಿ ಬೇಕಾರೆ ಚೆನ್ನಾಗಿದೆ. ನೀವು ಒಂದ್ ನೋಡ್ಬೇಕಲ್ಲಿ ರಘುವನ್ನ ಹಾರ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ, ಏನ್ ಸಖತ್ತಾಗಿ ಮಾಡ್ತಿದ್ದಾರೆ ಗೊತ್ತಾ? ನೋಡಿ ಒಮ್ಮೆ. ಆಮೇಲೆ ಇಲ್ಲಿ ನೋಡಿ ರಘು ಅವರು ಡ್ಯಾನ್ಸ್ ಬರಲ್ಲ ಅಂತಾರೆ, ಬಟ್ ಆದ್ರೂ ಒಂದೇನು ಟ್ರೈ ಮಾಡ್ತಾರಲ್ಲ, ಆದ್ರೂ ಸಖತ್ತಾಗಿ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇದ್ದಾರೆ ರಘು ಅವರು ಕೂಡ. ನೀವು ಅಬ್ಸರ್ವ್ ಮಾಡಿರ್ಬೋದು, ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರಕ್ಕಿಂತ ಚೆನ್ನಾಗಿ ನಾವು ನೋಡೋರ್ಗೆ ಹೆಂಗ್ ಅನ್ಸುತ್ತೆ ಅಂತ, ಡ್ಯಾನ್ಸ್ ಬರಲ್ಲ ಅಂತ ಏನ್ ಹೇಳ್ತಿರ್ತಾರಲ್ಲ ಅವರು ಸಖತ್ತಾಗಿ ಮಾಡ್ತಿರ್ತಾರೆ. ಆಮೇಲೆ ನಿಮ್ಗೆ ಯಾರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರಘು ಅವರು ಯಾರನ್ನೋ ಎತ್ತಕೊಂಡಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ರಕ್ಷಿತಾ ಅವರು ಅನ್ಸುತ್ತಲ್ಲ. ಅಯ್ಯೋ ನೋಡಿ, ನಮ್ಮ ಉತ್ತರ ಕರ್ನಾಟಕ ಹುಡುಗಿ ಮಾಳು ಅಣ್ಣ ಕೂಡ ಸಖತ್ತಾಗಿ ಮಾಡ್ತಿದಾರ್ರಿ. ನೀವು ಇವಾಗ ನೋಡ್ತಿರಬಹುದು ಎಲ್ಲ ಗೆಸ್ಟ್ಗಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಸೊ ಈ ಡ್ಯಾನ್ಸ್ ಕಾರ್ಯಕ್ರಮ ಮುಗಿದ್ಮೇಲೆ ನೆಕ್ಸ್ಟ್ ಬರೋದು ಗಿಲ್ಲಿ ಅವ್ರ ರೋಸ್ಟಿಂಗು. ಸೊ ನಿಮಗೆ ಕ್ಲಿಯರ್ ಆಗಿ ಕಾಣ್ತಿದೆ ಗಿಲ್ಲಿ ಎಷ್ಟು ಪ್ರಿಪೇರ್ಡ್ ಆಗಿ ಬಂದಿದ್ದಾನೆ, ಇವ್ರನ್ನ ಹೆಂಗ್ ರೋಸ್ಟ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಅವನಿಗೆ ಹೇಳೋದೇ ಬೇಡ. ನೋಡಿದಿರಲ್ವಾ ವೀಕೆಂಡ್ ಅಲ್ಲಿ ಸರ್ ಒಂದು ಟಾಪಿಕ್ ಕೊಟ್ರೆ ಸಾಕು, ಪಟ 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 ಅಲ್ಲಿಂದಲ್ಲೇ
ಮಾಡಿಬಿಡ್ತಾನೆ ರೋಸ್ಟು. ಮತ್ತೆ ಹಿಂಗ ಪ್ರಿಪೇರ್ ಮಾಡ್ಕೊಂಡು ಮಾಡಂದ್ರೆ ಬಿಡ್ತಾರ ಅವರು? ಇಲ್ಲಿ ನೀವು ನೋಡ್ಬೋದು, ಗಿಲ್ಲಿ ಅವ್ರು ರೋಸ್ಟ್ ಮಾಡ್ತಿದ್ರೆ ಆ ಕಡೆ ಜಾನ್ವಿ ಅವರು ನಗ್ತಿದ್ದಾರೆ. ಅಂದ್ರೆ ಎಲ್ಲ ಇವ್ರೇನು ಮಾತಾಡ್ಕೊಂಡೇ ಮಾಡ್ತಿರೋದು. ಸೊ ಅದನ್ನ ಬಟ್ ರಜತ್ ಅವರು ಬೇರೆ ಲೆವೆಲ್ ತಗೊಂಡ್ಬಿಟ್ಟಿದ್ದಾರೆ. ಗೆಸ್ಟ್ಗಳ ಮುಖಗಳನ್ನ ನೋಡಿದ್ರೆ ಕಷ್ಟ ಆಗುತ್ತೆ, ನಂಗೂ ಅರ್ಥ ಆಗುತ್ತೆ. ಬಟ್ ಆದ್ರೂ ನೋಡೋಣ ಏನಾಗತ್ತೆ ಅಂತ. ಈಗ ನೋಡ್ತಿರ್ಬೋದು, ಅಶ್ವಿನಿ ಮತ್ತೆ ಗಿಲ್ಲಿ ಅವರು ಹೋಸ್ಟ್ ಮಾಡ್ತಿದ್ದಾರೆ. ಆಗ ಗಿಲ್ಲಿ ಅವರು ರೋಸ್ಟ್ ಮಾಡ್ತಿದ್ದಾರೆ ಅವ್ರನ್ನ. ಅಲ್ಲ ಗುರು, ಅವ್ರಿಗೆ ನಾರ್ಮಲ್ ಆಗಿದ್ದಾಗನೇ ಕಾಲು ಎಳೆಯೋದು ಬಿಡಲ್ಲ ಅವರು ಬೇರೆಯವ್ರದ್ದು ಕಾಮಿಡಿಯಲ್ಲಿ. ಇನ್ನು ಈ ತರ ಸ್ಟೇಜ್ ಕೊಟ್ಟಾಗ ಬಿಡ್ತಾರ ಅವರು? ಗಿಲ್ಲಿ ಅವ್ರ ಮೊದಲೇ ಪ್ರಾಪರ್ಟಿ ಕಾಮಿಡಿ ಕಿಂಗು. ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಜಾನ್ವಿ ಮತ್ತೆ ಅಬ್ಬಿ ಮ್ಯಾನೇಜರು ಇಬ್ರು ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಇದು ಇಷ್ಟೆಲ್ಲ ಆದ್ಮೇಲೆನೂ ಎಲ್ಲರೂ ಒಳಗಡೆ ಹೋಗಿದ್ದಾರೆ ಅನ್ಸುತ್ತೆ. ಅಲ್ಲಿ ಗೆಸ್ಟ್ಗಳಿಗೆ ಮತ್ತೆ ಗಿಲ್ಲಿಗೆ ಸಖತ್ ಫೈಟಿಂಗ್ ನಡೀತಿದೆ ಅಂತ ಅನ್ಸುತ್ತಿದೆ. ನಾವು ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾರು ಸರಿ ಇಲ್ಲಿ ಯಾರು ತಪ್ಪು ಅಂತ. ಮಾತಾಡೋಣ ಅದ್ರ ಬಗ್ಗೆನೂ ಮಾತಾಡೋಣ. ಸೊ ನೀವು ಎಂಡ್ ಪ್ರೊಮೋ ಬರಾಕತ್ರೆ ಅಲ್ಲಿ ನೋಡ್ಬೋದು ನೀವು, ಗಿಲ್ಲಿ ಡೋಂಟ್ ಕೇರ್ ಅಲ್ಲಿ ಇದ್ದಾನೆ. ಅವು ಯಾರನ್ನೂ ಕೇರ್ ಮಾಡ್ತಾ ಇಲ್ಲ, ಯಾರೇನೇ ಅಂದ್ರು. ಆಮೇಲೆ ರಜತ್ ಅವರು ಕೈ ಮಾಡಿ ಎಲ್ಲ ಮಾತಾಡೋ ಥರ ಅನಿಸ್ತಿದೆ, ಕೈ ಮಾಡಿ ವಾರ್ನಿಂಗ್ ಮಾಡೋ ಥರ ಇದೆ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿದೆ. ರಜತ್ ಇರಬೇಕು ಈ ಸೀಸನಲ್ಲಿ ಅಂತ ಅನಿಸುತ್ತೆ. ಯಾಕಂದರೆ ಓನ್ಲಿ ಕಾಮಿಡಿ, ಓನ್ಲಿ ಜಗಳ ಇದ್ರೆ ಅನ್ಸಲ್ಲ. ಚೆನ್ನಾಗಿದೆ, ಒಂಥರ ಏನು ಮನುಷ್ಯ ಶಾಂತಿ ಇದೆ ಹೇಳ್ಬೇಕಂದ್ರೆ. ಆದರೆ ಈ ಥರ ಕಾಂಪಿಟೇಷನ್ ಅಂತ ಬಂದಾಗ ಇರಬೇಕು ಅಂತ ಅನಿಸುತ್ತೆ. ಅಂದರೆ ನಮ್ಮ ವ್ಯಾಲ್ಯೂ ಗೊತ್ತಾಗೋದೇ ಬೇರೆಯವರು ನಮ್ಮನ್ನ ಎತ್ತಿಡ್ದಾಗ ಅಲ್ವಾ. ಕಂಟೆಸ್ಟೆಂಟ್ ಬಂದಮೇಲೆ ಗಿಲ್ಲಿ ಫುಲ್ ಫುಟೇಜ್ನ ತಿಂತಿದ್ದಾನೆ ಅಂತ ಅನಿಸ್ತಿಲ್ವಾ? ಒಂದ್ ಮಾತು ಹೇಳ್ತೀನಿ, ಇಲ್ಲಿ ಎಲ್ಲರೂ ಆಟ ಆಡೋದಕ್ಕೆ ಬಂದಿದ್ದಾರೆ, ಹಾಗಂತ ಯಾರ ಮೇಲೆ ಕೆಟ್ಟದಾಗಿ ಕಾಮೆಂಟ್ಗಳನ್ನ ಹಾಕೊಳಕ್ ಹೋಗ್ಬೇಡಿ, ಓಕೆನಾ? ಸೊ ಇವಾಗ ನೀವೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ, ಗಿಲ್ಲಿ ಯಾವ ತರ ವ್ಯಕ್ತಿ? ಸೊ ಇವಾಗ ನೋಡ್ತಾ ಇದ್ದೀರಿ ನೀವು, ಲೈವ್ ಅಲ್ಲಿ ನೋಡ್ತಾ ಇದ್ದೀರಿ, ಎಪಿಸೋಡ್ ಅಲ್ಲಿ ನೋಡ್ತಾ ಇದ್ದೀರಿ. ಅವ್ರಿಗೆ ಎಷ್ಟೇ ಯಾರೇ ಏನೇ ಅಂದ್ರು ಒಂಚೂರು ಕೇರ್ ಮಾಡಲ್ಲ ಅವನು. ಒಂಚೂರು ಅವ್ರಿಗೆ ಹೌದು ಇವ್ರು ನನ್ನ ವಿರುದ್ಧವಾಗಿ ನಿಂತಿದ್ದಾರೆ, ನಾ ಅವ್ರಿಗೆ ಕೆಟ್ಟದಾಗಿ ಮಾಡಬೇಕು ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ಸೊ ನೀವೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ನೀವು ಕೆಟ್ಟದಾಗಿ ಯೋಚನೆ ಮಾಡಬೇಡಿ, ಸಪೋರ್ಟ್ ಮಾಡಿ ಗಿಲ್ಲಿಗೆ. ಗಿಲ್ಲಿ ಯಾವತ್ತು ನೀವು ಅಬ್ಸರ್ವ್ ಮಾಡಿರೋ ಥರ ಯಾವತ್ತು ಚೀಪ್ ವರ್ಡ್ನ ಯೂಸ್ ಮಾಡಲ್ಲ, ಆಮೇಲೆ ಯಾರನ್ನು ಟಾರ್ಗೆಟ್ ಮಾಡಲ್ಲ ಅವರು. ಗಿಲ್ಲಿ ಅವ್ರನ್ನ ಫಾಲೋ ಮಾಡೋರು ಇದನ್ನು ಫಾಲೋ ಮಾಡಿ, ಒಳ್ಳೇದಾಗುತ್ತೆ, ಓಕೆನಾ? ಆಮೇಲೆ ಯಾರಿಗೂ ಕೂಡ ಹೇಟ್ ಬೇಡ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವಾಗ ನೋಡಿ ನೀವು, ಮಂಜಣ್ಣ ಮತ್ತೆ ಮೋಕ್ಷಿತಾ ಅವರು ಲಾಸ್ಟ್ ಸೀಸನ್ ಅಲ್ಲಿ ಎಷ್ಟು ಜಗಳ ಮಾಡ್ತಿದ್ರು, ನೀವೇ ನೋಡಿದ್ದೀರಾ. ಆಮೇಲೆ ರಜತ್ ಆಗಿರ್ಬೋದು, ಆಮೇಲೆ ಇವ್ರು ಕೂಡ ವಿಕ್ರಮ್ ಕೂಡ ಎಷ್ಟು ಜಗಳ ಮಾಡ್ತಿದ್ರು ಅಲ್ವಾ. ಇವಾಗ ನೋಡಿ, ಅವರ 5 ಜನ ಕೂಡ್ಕೊಂಡು ಬಂದಿದ್ದಾರೆ ಅಲ್ವಾ. ಅವ್ರಿಗೆ ಹೋದ್ಮೇಲೆ ಎಲ್ಲರೂ ಅವ್ರವ್ರಾಗಿ ಇರ್ತಾರೆ. ಇದೊಂಥರ ಅವರು ಶೋ, ಓಕೆ. ಅವ್ರ ಪರ್ಫಾರ್ಮೆನ್ಸ್ನ ಅವ್ರು ಮಾಡ್ತಿದ್ದಾರೆ. ಆಮೇಲೆ ಪರ್ಸ್ನಲ್ ಆಗಿ ಯಾವುದನ್ನು ತಗೊಳಕ್ ಹೋಗ, ಪ್ರೋಮೋನ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಪಕ್ಕ ಹೇಳ್ತೀನಿ, ಇದು ರೋಸ್ಟ್ ಮಾಡ್ತಾ ಇರೋದು. ಯಾರ್ಯಾರು ಬರ್ತಾರೆ ಅನ್ಕೊಂಡಿದ್ದೆ, ಇವರು ಬಂದ್ರು ಅನ್ನೋದು. ಬಟ್ ಆದ್ರೆ ಇಲ್ಲಿ ಅವರು ಆ ತರ ಅಂದ ತಕ್ಷಣ ಅಲ್ಲಿರೋ ಸ್ಪರ್ಧಿಗಳಿಗೆ ಹೇಗಾಗಿರ್ಬೋದು ಅಲ್ವಾ. ಅದಕ್ಕೆ ಅವ್ರ ಮುಖಗಳು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೂ ತಗೊಳ್ಳೋದೆಲ್ಲಾನು. ಸೊ ಹಾಗಂತ ಅವ್ರನ್ನ ಕೆಟ್ಟವ್ರಂತ ನೀವೆಲ್ಲ ಅನ್ಕೋಬೇಡಿ. ಹಿಂಗೆಲ್ಲ ಮಾಡಿದ್ರೆ ಯಾರೆಲ್ಲ ತಡ್ಕೊಂತಾರೆ ನೋಡಿ. ಸಲ ಹೇಳ್ತಾರೆ ನೋಡಿ, ತಂದಾಕೋರ್ಗೆ ತಿನ್ನೋರ್ಗೆ ಅವ್ರಿಗೆ ಎಷ್ಟಿರ್ಬೇಕಾದ್ರೆ ತಂದಾಕೋರ್ ನಾವು ನಮ್ಗೆ ಎಷ್ಟಿರ್ಬಾರ್ದು ಅಂತ. ಸೂಪರ್ ಗುರು. ಯಾಕೆ ಸೂಪರ್ ಹೇಳ್ತಿದ್ದೀನಿ ಅಂತಂದ್ರೆ, ಅವರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾರೆ. ಈಗ ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾರೆ ಅಂದ್ರೆ ಇವರು ಒಳ್ಳೆ ರೀತಿನಲ್ಲಿ ಇರ್ಬೋದು. ಬಟ್ ಅವರು ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ, ಗಿಲ್ಲಿನ ಒಳ್ಳೆ ರೀತಿನಲ್ಲಿ ನೋಡ್ಕೊಂತಿದ್ದಾರೆ. ನಿಮ್ಗೆ ಅನಿಸಿದ ಪ್ರಕಾರ ಗಿಲ್ಲಿ 1000 ಮಾಡ್ಲಿ ಗುರು, ಅವರು ಹೋಗಿ ಕಂಪ್ಲೇಂಟ್ ಮಾಡ್ಲಿ ಮ್ಯಾನೇಜರ್ಗೆ. ಅದು ಬಿಟ್ಟು ಅವ್ರನ್ನ ಎಷ್ಟು ಗೋಳೈಕೋತಿದ್ದಾರೆ ಗೊತ್ತಾ. ನಿನ್ನೆ ಲೈವ್ ಅಲ್ಲಿ ನೋಡಿದ್ರೆ ಇಷ್ಟ ಬಂದಂಗೆ ಏನೆಲ್ಲ ಮಾಡಿಸಿದ್ದಾರೆ ಗೊತ್ತಾ. ಮತ್ತೆ ಆ ವ್ಯಕ್ತಿಗೆ ಟ್ರಿಗರ್ ಆಗೋದೇ ಸಹಜ ಅಲ್ವಾ. ಸೊ ಅದಕ್ಕೆ ಇಷ್ಟು ರಿಟರ್ನ್ ಕೊಡ್ತಿದ್ದಾನೆ. ಅದರಲ್ಲಿ ಬೇರೆ ತಿನ್ನೋರ್ಗೆ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ ತಂದು ಹಾಕೋರು ನಮ್ಗೆ ಇಷ್ಟ ಇರಬಾರ್ದು. ಸಖತ್ತಾಗಿ ರೋಸ್ಟ್ ಮಾಡ್ತಿದ್ರೆ ಸೂಪರ್ ಅನ್ಸುತ್ತೆ ಇದೆಲ್ಲ. ಆಮೇಲೆ ಇನ್ನು ಅಸಲಿ ಆಟ ಶುರು ಆಗುತ್ತೆ ಅಂತ ನಾ ಅನ್ಕೊಂಡಿದೀನಿ. ಏನೇನಾಗುತ್ತೆ ಅಂತ. ಸೊ ಇವಾಗ ಗೆಸ್ಟ್ ಆಗಿ ಬಂದಿರೋರು ತಾವೆಲ್ಲ ಏನೇನ್ ಮಾಡ್ತಿದ್ದಾರೆ ಅದು ಓಕೆ. ಮತ್ತೆ ಗೆಸ್ಟ್ ಆಗಿ ಮನೆಗೆ ಬಂದ್ಮೇಲೆ ನಾವು ಅತಿಥಿಗಳನ್ನ ಹೆಂಗ್ ಸ್ವೀಕರಿಸ್ಬೇಕು ಹಂಗ್ ಸ್ವೀಕರಿಸ್ತಿದ್ದಾನೆ.
ಟಾನ್ ಕೊಡ್ತಿದ್ದಾನೆ ಅಂತ ಇವನು ವಾಪಸ್ ಟಾನ್ ಕೊಡ್ತಾನೆ ಇರ್ತಾನೆ. ಇಲ್ಲಿ ರಜತ್ ಅವ್ರು ಹೇಳ್ತಾರೆ ತಾಳ್ಮೆನ ತಡ್ಕೊಳಕ್ ಆಗಲ್ಲ ಗುರು. ಒಂದ್ ಮಾತು ಹೇಳಿ, ಫೈಟ್ ಮಾಡೋರು ಇರ್ಬೋದು, ಆದ್ರೆ ನಗ್ತಾ ನಗ್ತಾ ಕೊಡ್ತಾರಲ್ಲ ಅವ್ರ ಮುಂದೆ ತಡ್ಕೊಳಕ್ ಆಗಲ್ಲ. ಹಾಗೆ ಇಲ್ಲಿ ಗಿಲ್ಲಿ ರೋಸ್ಟ್ ಮಾಡ್ತಿರೋದು ಸಖತ್ತಾಗಿದೆ. ನನ್ನ ಪ್ರಕಾರ ಹೆಂಗ್ ಅನ್ಸುತ್ತಂದ್ರೆ ಈ ಫುಲ್ ಸೀಸನ್ ರಜತ್ಗೆ ಮತ್ತೆ ಗಿಲ್ಲಿಗೆ ಫುಲ್ ಕ್ಲಾಶಸ್ ಆಗ್ತೆ ಅಂತ ಅನ್ಸುತ್ತೆ. ಇಲ್ಲಿ ಗಿಲ್ಲಿಗೆ ಮತ್ತೆ ರಜತ್ ಇಬ್ರು ರಿಯಾಲಿಟಿ ಶೋ ನಲ್ಲಿ ಇದ್ಬಿಟ್ಟು ಬಂದವರು. ಹೆಂಗ್ ಮಾತಾಡ್ಬೇಕು ಅನ್ನೋದು ಸಖತ್ತಾಗಿ ಗೊತ್ತಿರುತ್ತೆ. ನೋಡೋಣ, ಒಂದ್ ವೇಳೆ ರಜತ್ ಅವರು ಏನಾದ್ರು ಉಳ್ಕೊಂಡ್ ಬಿಟ್ರೆ ಒಳ್ಳೆ ಏನ್ ಕೇಳ್ತೀರಾ ನೋಡಿ. ನಿಮಗೇನ್ ಅನ್ಸುತ್ತೆ ಹೇಳಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.